ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆದ ಪ್ರಕರಣದಲ್ಲಿ ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮಿಸಿದ್ದಾರೆ. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಅವರ ಸ್ವಕ್ಷೇತ್ರಕ್ಕೆ ಸೇರುವಂತಹ ಜಾಗ ಇದು. ಹೀಗಾಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾರುತಿ ಹುರಕಡ್ಲಿ ಅನ್ನೋರ ಮನೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಸಚಿವೆ. ಕಾರು, ಬೈಕ್ ಮತ್ತೆ ಇಡೀ ಮನೆಯನ್ನ ವೀಕ್ಷಣೆ ಮಾಡಿದ್ದಾರೆ. ಮುಂದೆ ಘಟನೆಗಳಾಗದ ಹಾಗೆ ನೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ನಡೀತಾ ಇದೆ. ಬೇಡ ನಮಗೆ ಸರಿ ಮಾಡ್ರಿ ಅಂತ ಪೋಷಕರು ಖಂಡಿತ. ಯಾಕಂತಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಅವರ ಭವಿಷ್ಯದ ಪ್ರಶ್ನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ. ಆಮೇಲೆ ಪಾಲಕರು ಅದನ್ನು ಆ ಶಿಕ್ಷೆಯನ್ನು ಪಾಲಕರು ಉಣ್ಬೇಕಾಗತ್ತೆ. ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ. ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಸಣ್ಣ ಸಣ್ಣ ಹುಡುಗರು ಜಗಳ ಈಗ ಊರಲ್ಲಿ ದೊಡ್ಡವ್ರ ನಡುವೆ ಕೂಡ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ವಿಶೇಷ ಗ್ರಾಮ ಸಭೆ ಮಾಡಕ್ಕೆ ಹೇಳ್ತೀರಿ. ಈ ಎರಡೂ ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು, ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗ್ತಾ ಎರಡು ಊರಿನ ಜನ ಇದ್ರು, ಅಕ್ಕಪಕ್ಕದ ಊರಿದು. ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತು ಎಲ್ಲ ಕಮ್ಯುನಿಟಿಯವರು ಎಲ್ಲ ಭಾಷೆಯವರು ಒಂದಾಗಿ ನಡೆಯುವಂಥದ್ದು ಕ್ಷೇತ್ರ ಇದು. ಖಂಡಿತ ಇದು ಇನ್ಸಿಡೆಂಟ್ ಎಲ್ಲ ಒಂದು ಕಡೆ ಇಲ್ಲ, ಏನೂ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, 31st ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಸೊ ಇದನ್ನ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ. ಸೊ ಒಂದು ಭಾಗ ಇನ್ನೊಂದು ಭಾಗ. ಸೊ ಕೆಲವೊಂದು ಸ್ಟೇಷನ್ಗಳೆಲ್ಲ ಒಂದು ಭಾಗ ಇನ್ನೊಂದು ಭಾಗ ಬರ್ಬೇಕಂದ್ರೆ ಒಂದೊಂದು ಗಂಟೆ ಬೇಕಾಗುತ್ತೆ. ಸೊ ಹೆಚ್ಚುವರಿ ಸಿಬ್ಬಂದಿಗಳು ಏನಾದ್ರು ಕ್ಷೇತ್ರ ಅಂತ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 5 ಸ್ಟೇಷನ್ ಬರ್ತವೆ. ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮಗೆ ಆಗಲಿಲ್ಲ. ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ACP ಅವರಾಗಲಿ CPI ಆಗಲಿ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಮೊನ್ನೆ ಹಿಂಗಾಗಿದೆ ಅಂದ ತಕ್ಷಣವೂ ಬಂದಿದ್ದಾರೆ. ನಮ್ಮ PSI ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ. ಆದರೆ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು, ಈ ರೀತಿ ಜಗಳ ಆಗಿದೆ 31ನೇ ತಾರೀಕು ಅಂತ. ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದಾಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಸರಿ ಮಾಡ್ತೀವಿ. ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟಂಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿದ್ದು ಇಷ್ಟು ಮಾತ್ರ. ಎರಡು ಊರಿನವರನ್ನು ಕೂರಿಸ್ತೀವಿ, ಮುಖ್ಯಸ್ಥರನ್ನ ಮತ್ತೆ ಆ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿದ್ದಾರೆ ಆ ಊರಲ್ಲಿ ಹಿರಿಯರು ಅಂತಿದ್ದಾರೆ, ಅವರನ್ನೆಲ್ಲ ಕೂರಿಸ್ಕೊಳ್ತೀವಿ. ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ನಾನು ಇರ್ತೀನಿ, ಮಾತುಕತೆ ಮಾಡ್ತೀವಿ. ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಮಾಡೋದಕ್ಕೆ, ಒಳ್ಳೇದು ಮಾಡೋದಕ್ಕೆ ಏನು ಸಾಧ್ಯ ಆಗುತ್ತೆ ಅದೆಲ್ಲ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಎರಡು ಹಳ್ಳಿಗಳ ನಡುವೆ ಉತ್ತಮ ಬಾಂಧವ್ಯನೇ ಇತ್ತು, ಜನ ಕೂಡ ಹಾಗೆ ಹೊಂದ್ಕೊಂಡಿದ್ರು. ಇಂಥದ್ದು ಯಾವುದೋ ಒಂದು ಘಟನೆ ಆಗೋದ್ರಿಂದ ಎಲ್ಲ ಹಾಳಾಗುತ್ತೆ, ಅಂಥದ್ದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶ್ರೀಕಾಂತ್, ಈಗ ಪ್ರೀತಿ ವಿಚಾರ ಒಂದಕ್ಕೆ ಗಲಾಟೆ ಆಗಿದ್ದು ಎರಡು ಗ್ರಾಮಗಳ ನಡುವೆ ಉದ್ವಿಗ್ನ ಸ್ಥಿತಿ ಅನ್ನೋ ಹಾಗಿತ್ತು. ಈಗ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡಿರೋ ಸಚಿವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ? ನೋಡಿ ವಿಜಯ್, ನಾವಿಗೆ ಹಾಗೇನೆ ಬಾದರವಾಡಿ ಗ್ರಾಮ ಏನಿದೆ, ಇವು ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಎರಡು ಗ್ರಾಮಗಳು. ಈ ಒಂದು ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎರಡೂ ಗ್ರಾಮಗಳ ನಡುವೆ ಈಗ ಒಂದು ರೀತಿ ದ್ವೇಷದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ನಿನ್ನೆ ಅಲ್ಲಿರ್ತಕ್ಕಂಥ ಸುಮಾರು 15ಕ್ಕೂ ಹೆಚ್ಚು ಏನು ಯುವಕರ ತಂಡ ಏನಿದೆ, ಅದು ಏನಂತಂದರೆ ಏಕಾಏಕಿ ನಾವಿಗೆ ಗ್ರಾಮದಲ್ಲಿರ್ತಕ್ಕಂಥ ಪಂಚರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಈ ಪ್ರಕರಣ ಏನು ನಡೀತು, ಪ್ರಕರಣ ರಾತ್ರಿ ನಡೆದಿದೆ. ತಕ್ಷಣ ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಬೆಳಗಾವಿಯಲ್ಲಿದ್ದರು. ತಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅಂತೇಳಿ ಅವರು ಏನಂತಂದರೆ ಈಗ ಆ ಗ್ರಾಮಕ್ಕೆ, ನಾವಿಗೆ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಏನು ದಾಂಧಲೆ ಮಾಡಿದ್ದಾರೆ, ಜೊತೆಗೆ ಮನೆಗಳನ್ನು ಒಡೆದು ಹಾಕಿದ್ದಾರೆ, ವೆಹಿಕಲ್ಗಳನ್ನು ಒಡೆದು ಹಾಕಿದ್ದಾರೆ. ಆ ಮನೆಗಳಿಗೆ ಭೇಟಿ ಮಾಡಿ ಆ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಘಟನೆಗೆ ಕಾರಣರಾಗಿರೋಂಥ ಯುವಕನ ಮನೆಗೂ ಸಹ ಏನಂತಂದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ ನೋಡ್ಬೋದು, ದೃಶ್ಯದಲ್ಲೂ ಸಹ ನಾನು ತೋರಿಸ್ತಾ ಹೋಗ್ತೀನಿ. ಇದು ಈಗ ಇಡೀ ಗ್ರಾಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಗ್ರಾಮಕ್ಕೆ ಆಗಮಿಸಿ ಏನಂತಂದರೆ ಒಂದು ಎಲ್ಲರನ್ನ
ಎಲ್ಲರನ್ನ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಶೀಘ್ರದಲ್ಲಿ ಏನಂತಂದರೆ 2 ಗ್ರಾಮಗಳ ಪ್ರಮುಖರನ್ನು ಕರೆದು ಶಾಂತಿ ನೆಲೆಸುವಂತೆ ನಾನು ಮಾಡ್ತೀನಿ. ಜೊತೆಗೆ ಈಗ ಏನು ಸಣ್ಣ ಪುಟ್ಟ ಕಾರಣಕ್ಕೆ ಈ ಒಂದು ಮನಸ್ತಾಪ ಆಗಿದೆ, ಇದೆಲ್ಲವನ್ನ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಇಡೀ ಗ್ರಾಮದಲ್ಲಿ ಈಗ ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಗ್ರಾಮದಲ್ಲಿ ಈಗ ಪೊಲೀಸ್ ಪಹರೆಯನ್ನು ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಈ ಘಟನೆ ಮರುಕಳಿಸಬಾರ್ದು. ಯಾಕಂತಂದರೆ ಇಲ್ಲಿಯೇ ಯುವಕರು ಮತ್ತೆ ಆ ಗ್ರಾಮಕ್ಕೆ ಹೋಗುವಂಥದ್ದು, ಅಲ್ಲಿ ಗ್ರಾಮಸ್ಥರು ಇಲ್ಲಿ ಬಂದು ದಾಳಿಯನ್ನು ನಡೆಸುವಂಥದ್ದು, ಈ ರೀತಿ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಈಗ ಗ್ರಾಮದಲ್ಲಿ ಭಾಳಷ್ಟು ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಈಗ ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು. ಒಟ್ಟಾರೆ ಏನಂತಂದರೆ ಘಟನೆಗೆ ಸಂಬಂಧಪಟ್ಟಂತೆ ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರೋದ್ರಿಂದ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಈ ಗ್ರಾಮಕ್ಕೆ ಭೇಟಿ ಮಾಡಿ ಇಲ್ಲಿನ ಗ್ರಾಮಸ್ಥರನ್ನು ಏನು ಸಮಾಧಾನ ಪಡಿಸುವಂಥದ್ದು ಮತ್ತು ಶಾಂತಿ ನೆಲೆಸಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.